ಲತಾ ಟಿವಿಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯನ್ನ ನೋಡುತ್ತಿದ್ದಳು. ಬಜರ್ ಸುತ್ತುಗಳಲ್ಲಿ ತಂಡಗಳು ಪ್ರಶ್ನೆಗೆ ಉತ್ತರಿಸಲು ಮೊದಲು ಜಿಂಕರಿಸಲು ಸ್ಪರ್ಧಿಸುತ್ತವೆ. ಸರಿಯಾದ ಉತ್ತರಕ್ಕೆ ತಂಡಕ್ಕೆ ಪಾಸಿಟಿವ್ ಅಂಕಗಳು ಸಿಗುತ್ತವೆ. ಆದರೆ ತಪ್ಪು ಉತ್ತರವು ನೆಗೆಟಿವ್ ಅಂಕಕ್ಕೆ ಕಾರಣವಾಗುತ್ತದೆ. ಲತಾ ಬೆಂಬಲಿಸುತ್ತಿದ್ದ ತಂಡವು ಮೊದಲ ಸುತ್ತಿನಲ್ಲಿ 6 ಅಂಕಗಳನ್ನು ಗಳಿಸಿತ್ತು. ಮುಂದಿನ ಸುತ್ತಿನಲ್ಲಿ ಅದು 8 ಅಂಕಗಳನ್ನು ಕಳೆದುಕೊಂಡಿತ್ತು. ಮುಂದಿನ ಸುತ್ತಿನಲ್ಲಿ ಅದು ಇನ್ನೂ 2 ಅಂಕಗಳನ್ನು ಕಳೆದುಕೊಂಡಿತ್ತು. ಈ 3 ಸುತ್ತುಗಳ ನಂತರ ತನ್ನ ತಂಡದ ಅಂಕಗಳಲ್ಲಿ ಒಟ್ಟು ಬದಲಾವಣೆ ಏನೆಂದು ಲತಾ ತಿಳಿದುಕೊಳ್ಳಲು ಬಯಸುತ್ತಾಳೆ. ಕೆಳಗಿನ ಯಾವ ಸಮೀಕರಣವು ಮೇಲಿನ ಪರಿಸ್ಥಿತಿಗೆ ಹೊಂದಿಕೆಯಾಗುತ್ತದೆ? ಕೊಟ್ಟಿರುವ ಪ್ರಶ್ನೆಯ ಪ್ರಕಾರ ಲತಾ ಟಿವಿಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರ್ತಾಳೆ. ಅದರಲ್ಲಿ ಬಜರ್ ಸುತ್ತುಗಳು ನಡೀತಿರುತ್ತೆ. ಬಜರ್ ಸುತ್ತಿನ ನಿಯಮದ ಪ್ರಕಾರ ಯಾವ ಒಂದು ತಂಡ ಮೊದಲು ಬಜರ್ ಅನ್ನು ಒತ್ತುತ್ತದೆಯೋ ಅವರಿಗೆ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಅವಕಾಶವನ್ನು ಬಳಸಿಕೊಂಡು ಅವರು ಸರಿಯಾದ ಉತ್ತರವನ್ನು ಕೊಟ್ಟರೆ ಅವರಿಗೆ ಪಾಸಿಟಿವ್ ಅಂಕವನ್ನು ಕೊಡಲಾಗುತ್ತೆ. ಅಂದರೆ ಅವರು ಈಗಾಗಲೇ ಪಡೆದುಕೊಂಡ ಅಂಕಗಳ ಮೊತ್ತಕ್ಕೆ ಈ ಅಂಕವನ್ನು ಸೇರಿಸಲಾಗುತ್ತೆ. ಒಂದು ವೇಳೆ ಅವರು ಕೊಟ್ಟಿರುವ ಉತ್ತರ ತಪ್ಪಾದರೆ ಅವರಿಗೆ ನೆಗೆಟಿವ್ ಅಂಕಗಳನ್ನು ಕೊಡಲಾಗುತ್ತೆ. ಅಂದರೆ ಈಗಾಗಲೇ ಪಡೆದುಕೊಂಡಿರುವ ಅಂಕಗಳ ಮೊತ್ತದಿಂದ ಕೆಲವಷ್ಟು ಅಂಕಗಳನ್ನು ಕಳೆಯಲಾಗುತ್ತೆ. ಲತಾ ಅವರು ಒಂದು ತಂಡಕ್ಕೆ ಬೆಂಬಲಿಸ್ತಿರ್ತಾರೆ. ಆ ತಂಡ ಮೊದಲ ಸುತ್ತಿನಲ್ಲಿ 6 ಅಂಕಗಳನ್ನು ಗಳಿಸ್ತಾರೆ. ಅಂದರೆ ಇದು ಒಂದು ಧನ ಸಂಖ್ಯೆ. ಈಗಾಗಲೇ ಪಡೆದುಕೊಂಡಿರುವ ಮೊತ್ತಕ್ಕೆ ಈ 6 ಅಂಕಗಳನ್ನು ಸೇರಿಸಲಾಗುತ್ತೆ. ಮುಂದಿನ ಸುತ್ತಿನಲ್ಲಿ 8 ಅಂಕಗಳನ್ನು ಕಳೆದುಕೊಳ್ಳುತ್ತಾರೆ. ಅಂದರೆ ಇದು ಒಂದು ಋಣ ಸಂಖ್ಯೆ. ಈಗಾಗಲೇ ಪಡೆದುಕೊಂಡಿರುವ ಮೊತ್ತದಿಂದ 8 ಅಂಕಗಳನ್ನು ಕಳೆಯಲಾಗುತ್ತೆ. ಮೂರನೇ ಸುತ್ತಿನಲ್ಲಿ ಮತ್ತೆ 2 ಅಂಕಗಳನ್ನು ಕಳ್ಕೊಳ್ಳುತ್ತಿದ್ದಾರೆ. ಹಾಗಾಗಿ ಇದು ಕೂಡ ಒಂದು ಋಣ ಸಂಖ್ಯೆ ಆಗಿರುತ್ತೆ. ಈ ಕೊಟ್ಟಿರುವ ಪರಿಸ್ಥಿತಿಗೆ +6 -8 -2 ಸರಿ ಹೊಂದುವ ಸಮೀಕರಣ ಆಗಿರುತ್ತೆ. ಆಯ್ಕೆಗಳನ್ನು ನೋಡಿದರೆ ಮೊದಲನೇ ಆಯ್ಕೆಯಲ್ಲಿ +6 -8 +2. ಈ +2 ಬಂದು ಮೂರನೇ ಸುತ್ತಿನಲ್ಲಿ 2 ಅಂಕಗಳನ್ನು ಗಳಿಸೋದಾಗಿರುತ್ತೆ. ಆದರೆ ಇದು ನಮಗೆ ಕೊಟ್ಟಿರುವ ಪರಿಸ್ಥಿತಿಗೆ ಸರಿ ಹೊಂದಲ್ಲ. ಮೂರನೇ ಸುತ್ತಿನಲ್ಲಿ 2 ಅಂಕಗಳನ್ನು ಕಳ್ಕೊಳ್ಳಲಾಗಿತ್ತು. ಹಾಗಾಗಿ ಮೊದಲನೇ ಆಯ್ಕೆ ಸರಿಯಾದ ಆಯ್ಕೆ ಆಗಿರಲ್ಲ. ಎರಡನೇ ಆಯ್ಕೆ ಬಂದು 6 -8 -2ಕ್ಕೆ ತುಂಬ ಸಮೀಪದಲ್ಲಿದೆ. ಅಂದರೆ ಅದನ್ನು ನಾವು ಈ ರೀತಿಯಲ್ಲಿ ಕೂಡ ಬರ್ಕೊಳ್ಬೋದು. +6 +−8 +−2 ಅಂತ ಹೇಳಿ. ಇದ್ರ ಪ್ರಕಾರ ಮೊದಲನೇ ಸುತ್ತಿನಲ್ಲಿ 6 ಅಂಕಗಳನ್ನು ಪಡೆದುಕೊಳ್ಳೋದು, ಎರಡನೇ ಸುತ್ತಿನಲ್ಲಿ 8 ಅಂಕಗಳನ್ನು ಕಳೆದುಕೊಳ್ಳೋದು, ಮೂರನೇ ಸುತ್ತಿನಲ್ಲಿ 2 ಅಂಕಗಳನ್ನು ಕಳೆದುಕೊಳ್ಳೋದು. ಹಾಗಾಗಿ ಕೊಟ್ಟಿರುವ ಪರಿಸ್ಥಿತಿಗೆ ಎರಡನೇ ಆಯ್ಕೆ ಸೂಕ್ತ ಅಂತ ಅನ್ಸುತ್ತೆ. ಚೆಕ್ ಮಾಡೋಣ ನಾವು ಕೊಟ್ಟಿರೋ ಉತ್ತರ ಸರಿನಾ ತಪ್ಪಾ ಅಂತ. ಸರಿಯಾದ ಉತ್ತರ. ಈಗ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಕಿರಣ್ ಮತ್ತು ಸುಮನ್ ಸ್ಕೂಬಾ ಡೈವಿಂಗ್ ಮಾಡುತ್ತಿದ್ದಾರೆ. ಕಿರಣ್ ನೀರಿನ ಮೇಲ್ಮೈಯಿಂದ 35 ಮೀಟರ್ ಕೆಳಗೆ ಮತ್ತು ಸುಮನ್ ಅವನ ಮೇಲೆ ನೇರವಾಗಿ 8 ಮೀಟರ್ ಎತ್ತರದಲ್ಲಿದ್ದಾನೆ. ಈ ಕೆಳಗಿನ ಸಮೀಕರಣವು ಈ ಪರಿಸ್ಥಿತಿಯನ್ನು ವಿವರಿಸುತ್ತದೆ. -35 +8 =-27. ಇದರಲ್ಲಿ -27 ನಮಗೆ ಏನು ಹೇಳುತ್ತದೆ ಅಂತ ನಾವು ಕಂಡುಕೊಳ್ಳಬೇಕಾಗಿದೆ. ಅಷ್ಟೇ ಅಲ್ಲದೆ ಅನ್ವಯವಾಗುವ ಎಲ್ಲವನ್ನು ನಾವು ಆಯ್ಕೆ ಮಾಡಬೇಕು. ಈ ಪ್ರಶ್ನೆಯನ್ನ ಚಿತ್ರರೂಪಕ್ಕೆ ತರೋದಾದ್ರೆ ಕಿರಣ್ ನೀರಿನೊಳಗೆ ಜಿಗಿತಾನೆ. ಆಗ ನೀರಿನ ಮೇಲ್ಮೈಗೆ ಹೋಲಿಸಿದ್ರೆ ಅವನು 35 ಮೀಟರ್ ಕೆಳಗೆ ಕಂಡು ಬರ್ತಾನೆ. ಅವನ ಸ್ಥಾನ ಬಂದು -35 ಮೀಟರ್ ಆಗಿರುತ್ತೆ. ಆದರೆ ಅವನ ಅಂತರ ನೀರಿನ ಮೇಲ್ಮೈಗೆ ಹೋಲಿಸಿದ್ರೆ 35 ಮೀಟರ್ ಕೆಳಗೆ ಆಗಿರುತ್ತೆ. ಸುಮನ್ ಕೂಡ ನೀರಿನೊಳಗೆ ಜಿಗಿತಾನೆ. ಆದರೆ ಅವನು ಕಿರಣ್ನಷ್ಟು ಆಳಕ್ಕೆ ಹೋಗಿರೋಲ್ಲ. ಕಿರಣ್ಗಿಂತ 8 ಮೀಟರ್ ಎತ್ತರದಲ್ಲಿ ಸುಮನ್ ಕಂಡು ಬರ್ತಾನೆ. ಕೊಟ್ಟಿರುವ ಸಮೀಕರಣದ ಪ್ರಕಾರ -35 8ಕ್ಕೆ ಕೂಡಿದ್ರೆ ನಮಗೆ -27 ಸಿಕ್ಕತ್ತೆ.
ಅದು ಈ ಚಿತ್ರ ರೂಪದಲ್ಲಿ ಈ ಒಂದು ಅಂತರವನ್ನ ತೋರಿಸ್ತಾ ಇದೆ. ಅಂದ್ರೆ ಸುಮನ್ ಮತ್ತು ನೀರಿನ ಮೇಲ್ಮೈನ ನಡುವೆ ಇರುವ ಅಂತರ ಬಂದು 27 ಮೀಟರ್ ಕೆಳಗೆ ಅಂತ ಹೇಳಿ. ಅದೇ ಸುಮನ್ನ ಸ್ಥಾನ ಬಂದು -27 ಮೀಟರ್ ಆಗಿರುತ್ತೆ. ಕೊಟ್ಟಿರುವ ಆಯ್ಕೆಯನ್ನ ನೋಡಿದ್ರೆ ಸುಮನ್ ನೀರಿನ ಮೇಲ್ಮೈಯಿಂದ 27 ಮೀಟರ್ ಕೆಳಗಿದ್ದಾನೆ. ಇದು ಸರಿಯಾದ ಆಯ್ಕೆ ಅಂತ ಕಾಣುತ್ತೆ. ನೀರಿನ ಮೇಲ್ಮೈಗೆ ಹೋಲಿಸಿದ್ರೆ ಸುಮನ್ನ ಸ್ಥಾನ ಬಂದು -27 ಮೀಟರ್. ಇದು ಕೂಡ ಸರಿಯಾದ ಆಯ್ಕೆ ತರ ಕಾಣುತ್ತೆ. ಪರಿಶೀಲನೆ ಮಾಡೋಣ, ನಾವು ಕೊಟ್ಟಿರೋ ಉತ್ತರ ಸರಿನಾ ತಪ್ಪಾ ಅಂತ. ಸರಿಯಾದ ಉತ್ತರ. ಮತ್ತೊಂದು ಪ್ರಶ್ನೆ ನೋಡೋಣ. ಸೀಮಾಳ ನೆಲಮಾಳಿಗೆಯು ಜಲಾವೃತವಾಗಿದೆ. ನೆಲಮಾಳಿಗೆಯ ನೆಲಭಾಗವು ನೆಲಮಹಡಿಯಿಂದ 3.4 ಮೀಟರ್ ಕೆಳಗಿದೆ. ನೀರಿನ ಎತ್ತರ 1.2 ಮೀಟರ್ ಆಗಿದೆ. ಕೆಳಗಿನ ಸಮೀಕರಣವು ಪರಿಸ್ಥಿತಿಯನ್ನು ವಿವರಿಸುತ್ತದೆ. ಇದರಲ್ಲಿ -2.2 ನಮಗೆ ಏನು ಹೇಳುತ್ತದೆ ಅಂತ ಕೇಳ್ತಾ ಇದ್ದಾರೆ. ಅನ್ವಯವಾಗುವ ಎಲ್ಲವನ್ನ ನಾವು ಆಯ್ಕೆ ಮಾಡಬೇಕು. ಮತ್ತೆ ಈ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ನಮ್ಮ ನೆಲಮಟ್ಟದಲ್ಲಿರುವ ನೆಲಮಹಡಿ ಅಂತ ಅನ್ಕೊಳ್ಳೋಣ, ಮತ್ತು ಇದ್ರ ಕೆಳಗೆ ಬರುವಂತ ಬೇಸ್ಮೆಂಟ್ ಅಥವಾ ನೆಲಮಾಳಿಗೆಯ ನೆಲವು ನೆಲಮಟ್ಟಕ್ಕಿಂತ ಅಥವಾ ನೆಲಮಹಡಿಗಿಂತ 3.5 ಮೀಟರ್ ಕೆಳಗಿದೆ. ಹಾಗಾಗಿ ಇದು -3.4 ಮೀಟರ್ ಸ್ಥಾನದಲ್ಲಿದೆ ಅಂತ ನಾವು ಹೇಳ್ಬೋದು. ಮತ್ತೆ ಇದರಲ್ಲಿ ಪ್ರವಾಹ ಏರ್ಪಟ್ಟಿದೆ, ಹಾಗಾಗಿ ನೀರು ತುಂಬಿಕೊಂಡ್ಬಿಟ್ಟಿದೆ. ಅದರ ಎತ್ತರ ಬಂದು 1.2 ಮೀಟರ್ ಅಂತ ನಮ್ಮ ಪ್ರಶ್ನೆ ಹೇಳ್ತಾ ಇದೆ. ಈಗ ಇದೆರಡನ್ನ ನಾವು ಸಂಕಲನ ಅಥವಾ ಕೂಡಿಸಿದ್ರೆ ನಮ್ಗೆ ಸಿಗೋದು ಬಂದು -2.2 ಮೀಟರ್. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ನೀರಿನ ಮೇಲ್ಭಾಗವು ನೆಲಮಹಡಿಯಿಂದ 2.2 ಮೀಟರ್ ಕೆಳಗೆ ಇದೆ. ನಾವು ನೋಡ್ಬೋದು, ಇದು ನಮ್ಮ ನೆಲಮಹಡಿ ಆಗಿತ್ತು. ಇಲ್ಲಿಂದ ನೀರಿನ ಮೇಲ್ಮೈಗೆ ನಾವು ಬರ್ಬೇಕಾದ್ರೆ, ಅಂದ್ರೆ ಮೇಲ್ಭಾಗಕ್ಕೆ ಬರ್ಬೇಕಾದ್ರೆ 2.2 ಮೀಟರ್ ಕೆಳಗೆ ಬರಬೇಕು ನಾವು. ಹಾಗಾಗಿ ಮೊದಲನೇ ಉತ್ತರ ಸರಿ ಉತ್ತರದ ತರ ಕಾಣುತ್ತೆ. ಎರಡನೇ ಆಯ್ಕೆಯನ್ನ ನೋಡೋಣ. ನೀರು 2.2 ಮೀಟರ್ ಆಳವಿದೆ. ಇದು ತಪ್ಪಲ್ವಾ? ನೀರಿನ ಆಳ ಬಂದು ನೀರಿನ ಎತ್ತರ ನಮಗೆ ಪ್ರಶ್ನೆಯಲ್ಲೇ ಕೊಟ್ಟಿದ್ರು 1.2 ಮೀಟರ್ ಅಂತೇಳಿ. ಹಾಗಾಗಿ ಇದು ಸರಿಯಾದ ಉತ್ತರ ಆಗಿರ್ಲಿಕ್ಕಿಲ್ಲ. ಮತ್ತೆ ಮೇಲ್ಕಂಡ ಯಾವುದೂ ಅಲ್ಲ, ಇದು ಕೂಡ ಸರಿಯಾದ ಉತ್ತರ ಅಲ್ಲ. ಯಾಕೆ ಅಂದ್ರೆ ಒಂದು ಆಯ್ಕೆ ಸರಿಯಾಗಿ ಕಂಡು ಬರ್ತಿದೆ. ಹಾಗಾಗಿ ಇದು ಸರಿಯಾದ ಉತ್ತರನ ಅಲ್ವಾ ಅಂತ ನೋಡೋಣ. ಸರಿಯಾದ ಉತ್ತರ